ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅಂದ್ರೆ ತನಿಖೆಗೆ ಆದೇಶವನ್ನ ನೀಡಿದರೆ ಏನ್ ಮಾಡಬೇಕು? ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕುವಂತ ಕೆಲಸವನ್ನ ಈಗ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಕಾನೂನು ತಜ್ಞರ ಮೊರೆ ಹೋಗಿ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಹಿರಿಯ ವಕೀಲರ ಜೊತೆಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಏನ್ ಮಾಡಬೇಕು? ಏನಿದೆ ನಮ್ಮ ಹತ್ರ ಆಯ್ಕೆ? ಕಾನೂನು ಹೋರಾಟದ ಬಗ್ಗೆ ತಜ್ಞರ ಜೊತೆಗೆ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡಲಿದ್ದಾರೆ. ಪ್ರಾಸಿಕ್ಯೂಷನ್ ಕಂಟಕವನ್ನ ತಪ್ಪಿಸಿಕೊಳ್ಳಲು ಕಾನೂನು ತಜ್ಞರಿಗೆ ಮುಖ್ಯಮಂತ್ರಿಗಳು ಮೊರೆ ಹೋಗಿದ್ದಾರೆ. ಸೊ ಕಾನೂನು ತಜ್ಞರಿಗೆ ಮುಖ್ಯಮಂತ್ರಿಗಳು ಮೊರೆ ಹೋಗಿದ್ರೆ ಏನಾಗುತ್ತೆ? ಈಗ ಒಂದಿಷ್ಟು ಸಲಹೆಗಳು ಬರುತ್ತೆ, ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿ. ಆಮೇಲೆ ಪತ್ರದಲ್ಲಿ ಏನು ಉಲ್ಲೇಖವನ್ನ ಮಾಡಿದ್ದಾರೆ, ಅದಕ್ಕೆ ಏನು ಉತ್ತರವನ್ನ ಕೊಟ್ಟಿದ್ದೀವಿ ಅನ್ನುವಂಥದ್ದು ಇವೆಲ್ಲವೂ ಕೂಡ ಬರುತ್ತೆ. ರಾಜ್ಯಪಾಲರಿಗೆ ಬರೆದ ಪತ್ರದಲ್ಲೂ ಕೂಡ ಯಾವುದೇ ತಪ್ಪಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ರಾಜ್ಯಪಾಲರಿಗೆ ನೀಡಿದ್ದಾರೆ. ಯಾವುದು ತಪ್ಪು ಮಾಡಿಲ್ಲ, ಇದರಲ್ಲಿ ಏನು ತಪ್ಪಾಗಿಲ್ಲ ಅಂತ ಹೇಳಿ. ಮೂಡಾದ ಎಲ್ಲ ದಾಖಲಾತಿಗಳನ್ನು ಕೂಡ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳು ರವಾನೆಯನ್ನ ಮಾಡಿದ್ದಾರೆ. 189 ಪುಟಗಳದ್ದು ಏನೋ ಒಂದು ಕೊಟ್ಟಿದ್ದಾರೆ. ಮೂಡಾದ ಎಲ್ಲ ದಾಖಲೆಗಳನ್ನು ಕೂಡ ರಾಜ್ಯಪಾಲರಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಎಲ್ಲ ದಾಖಲಾತಿಯನ್ನು ಕೊಟ್ಟರೂ ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ಭಯ ಏನಿದೆ ಅಂತಂದರೆ ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ, ಕೊಟ್ಟು ಬಿಟ್ಟರೆ ಏನು ಮಾಡಬೇಕು ಅನ್ನುವಂಥ ಒಂದು ಆತಂಕ ಅವರನ್ನು ಮನೆ ಮಾಡಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಲು ತೀರ್ಮಾನವನ್ನು ಮಾಡಿದ್ದಾರೆ. ಅದಕ್ಕೆ ಅವಕಾಶ ಇರುತ್ತೆ, ಹೋಗಬಹುದು, ಯಾವ ತಪ್ಪು ಏನಿಲ್ಲ ಅದರಲ್ಲಿ, ಅದಕ್ಕೆ ಅವರಿಗೆ ಅವಕಾಶ ಇದೆ. ಮೂಡಾದ ಸಂಪೂರ್ಣ ದಾಖಲಾತಿಗಳನ್ನು ಕಾನೂನು ತಜ್ಞರಿಗೆ ಕೊಟ್ಟು ಪರಿಶೀಲನೆಯನ್ನು ಮಾಡೋಕ್ಕೆ ಈಗ ಮುಂದಾಗಿದ್ದಾರೆ. ಸ್ವತಃ ಅವರೇ ಕಾನೂನು ತಜ್ಞರು, ವಕೀಲರು ಸಿದ್ದರಾಮಯ್ಯನವರು. ತಜ್ಞರ ಅಭಿಪ್ರಾಯದಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಿಸ್ಟರ್ ವಿಜೇಂದ್ರ, ಮಿಸ್ಟರ್ ಅಶೋಕ್, ನಿಮ್ಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೆಜ್ಜೆ ಹಾಕೋದಲ್ಲ, ಇಲ್ಲಿ ನಡೆಯೋದಲ್ಲ. ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಜನತೆ ಕೊಡಬೇಕು. ಈ ಆಂದೋಲನ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ ಹಣೆಲೂ ಬರ್ದಿಲ್ಲ, ಇದನ್ನ ನೀವು ತಿಳ್ಕೊಳ್ಳಿ. ಒಬ್ಬ ಹಿಂದುಳಿ ವರ್ಗದ ನಾಯಕ, ಬರ್ಕೊಳ್ರಿ ಮೀಡಿಯಾರು, ಸರಿಯಾಗಿ ರೆಕಾರ್ಡ್ ಮಾಡ್ಕೊಳ್ಳಿ. ಒಬ್ಬ ಹಿಂದುಳಿ ವರ್ಗದ ನಾಯಕ ಎರಡನೇ ಬಾರಿಗೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಶ್ರೀನಿವಾಸ್, ಡಿ ಕೆ ಶಿವಕುಮಾರ್ ಅವ್ರ ಮಾತು ಕೇಳಿಸ್ಕೊಳ್ತಾ ಇದ್ರೆ ಅವರು ಎದುರಾಳಿಗಳನ್ನು ಪ್ರವೋಕ್ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ರೊಚ್ಚಿಗೆದ್ದು ಹೋರಾಟ ಮಾಡಿ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದನ್ನು ಸೈಡಿಗೆ ಇಡೋಣ, ಇನ್ನೊಂದು ಕಡೆಗೆ ಬರೋಣ. ಮುಖ್ಯಮಂತ್ರಿಗಳಿಗೆ ಒಂದು ಆತಂಕ ಇದೆ, ಪ್ರಾಸಿಕ್ಯೂಷನ್ ಕೊಟ್ಟರೆ ಏನು ಮಾಡೋದು ಅಂತೇಳಿ. ವಾಟ್ ನೆಕ್ಸ್ಟ್? ಏನು ಆಯ್ಕೆಗಳಿದೆ ಮುಖ್ಯಮಂತ್ರಿಗಳ ಮುಂದೆ? ಶ್ರೀನಿವಾಸ್. ಅರುಣ್, ಹೌದು, ಸಹಜವಾಗಿ ಸಿಎಂ ಅವರ ಕುರ್ಚಿಯ ಒಂದು ಕಂಟಕ ಬಂದಿರೋ ಹಿನ್ನೆಲೆಯಲ್ಲಿ ಸಿಎಂ ಅವರು ಯಾವೆಲ್ಲ ಆಪ್ಷನ್ಗಳು ಅವಶ್ಯಕತೆ ಇದೆಯೋ ಅಥವಾ ಓಪನ್ ಆಗುತ್ತೋ ಅದನ್ನ ಸಿಎಂ ಅವರು ಮಾಡ್ತಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು. ಅದಾದ ನಂತರ ಸಿಎಂ ಅವರು ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಅಂದ್ರು. ಒಂದು ಹೆಜ್ಜೆ ಸಿಎಂ ಅವರು ಮುಂದೆ ಹೋಗಿ ನೀವು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಮತ್ತೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಿಗೆ ಮೂಡಾಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿಸಿದ್ದಾರೆ ಅವರಿಂದ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಹಿರಿಯ ವಕೀಲರು ಮತ್ತೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಆ ಒಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಯಾವುದೇ ಲೋಪಗಳಾಗಿಲ್ಲ, ಕಾನೂನಿನ ಒಳಗಡೆನೆ ಕೂಡ ಸೈಟ್ ಹಂಚಿಕೆ ಆಗಿದೆ ಅನ್ನುವಂತಹ ಆಂತರಿಕ ವರದಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಕೊಟ್ಟಂತಹ ನೋಟಿಸ್ಗೆ ಇನ್ನು ಪ್ರತ್ಯೇಕವಾಗಿ ಸಿಎಂ ಅವರು ಮೇಲ್ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ. ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ, ಯಾವುದೇ ತಪ್ಪು ಮಾಡಿಲ್ಲ ಅನ್ನುವಂಥ ಉತ್ತರವನ್ನ ಸಿಎಂ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಹಾಗಾಗಿ ನಿನ್ನೆ ಕೂಡ ಸಿಎಂ ಅವರು ಮಾತನಾಡ್ತಾ ಹೇಳಿದ್ರು, ನಾವು ರಾಜ್ಯಪಾಲರ ಒಂದು ನಿರ್ಧಾರಕ್ಕೆ ಕಾಯ್ತಿದ್ದೇವೆ. ಒಂದ್ ವೇಳೆ ರಾಜ್ಯಪಾಲರು ಯಾವ ನಿಲುವನ್ನು ತೆಗೆದುಕೊಳ್ತಾರೋ ನಾವು ಕಾನೂನಿನ ಹೋರಾಟ ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಅನ್ನುವ ಮೂಲಕ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಈ ವಿಚಾರ ಒಂದ್ ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಅದರ ವಿರುದ್ಧ ಕೇಸನ್ನ ದಾಖಲಿಸಿ ಅದನ್ನ ಹೋರಾಟ ಮಾಡುವಂತಹ ನಿರ್ಧಾರವನ್ನ ಸಿಎಂ ಅವರು ಮಾಡಿದ್ದಾರೆ. ಹಾಗಾಗಿ ರಾಜ್ಯಪಾಲರು ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ರ ಮೇಲೆ ಸಿಎಂ ಅವರ ಮುಂದಿನ ನಿರ್ಧಾರಗಳು ಕೇಂದ್ರೀಕೃತವಾಗಿರುತ್ತೆ ಅಥವಾ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಒಂದಂತೂ ಸ್ಪಷ್ಟ, ಸಿಎಂ ಅವರು ಕಾನೂನಾತ್ಮಕ ಹೋರಾಟಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅರುಣ್.